ನಾವು ಉಡುಪಿ ಜಿಲ್ಲೆಯಿಂದ ಬಂದಿದ್ದೇವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸುಮಾರು 50 ಜನ ಬಂದಿದ್ದೇವೆ. ನಮ್ಮಲ್ಲಿ ಉದ್ದೇಶ ಏನಂತ ಹೇಳಿದ್ರೆ ಒಳ ಮೀಸಲಾತಿಯಿಂದ ಬಂದದ್ದು. ಸರ್ಕಾರದ ದೊಡ್ಡ ಧೋರಣೆ ಮತ್ತು ತಪ್ಪು ಏನಂತ ಹೇಳಿದ್ರೆ, ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಂದು ಆಯೋಗ ರಚನೆ ಮಾಡ್ತದೆ. ಆ ಆಯೋಗ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆಗಸ್ಟ್ 4, 2025 ವರದಿ ಸಲ್ಲಿಸ್ತದೆ. ಆ ವರದಿಗಿಂತ ಮುಂಚೆ ಏಪ್ರಿಲ್ ಅಲ್ಲಿ ಮಧ್ಯಂತರ ವರದಿ ಸಲ್ಲಿಸ್ತದೆ. ಆ ಸರ್ಕಾರ ಹೇಗೆ ಎಚ್ಚೆತ್ತುಕೊಳ್ಬೇಕಂತ ಹೇಳಿದ್ರೆ, ಮಧ್ಯಂತರ ವರದಿ ಸಲ್ಲಿಸುವಾಗಲೇ ಸರ್ಕಾರ ಎಚ್ಚೆತ್ತುಕೊಂಡು 101 ಜಾತಿ ಪ್ರಮುಖರನ್ನು ಕರೆದು ಸರ್ಕಾರ ಮುಖ್ಯಮಂತ್ರಿಗಳು ಯಾರು ಆಯೋಗ ವರದಿ ಮಾಡಿದಾರ ಅವರನ್ನು ಮತ್ತು 101 ಸಮುದಾಯದ ಮುಖಂಡರನ್ನು ಕರೆದು ಚರ್ಚೆ ಮಾಡಬೇಕಿತ್ತು. ಅದೇ ಸರ್ಕಾರಿಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಂಡು ಸರ್ಕಾರವೇ ಜಾತಿ ಕ್ರಿಯೇಟ್ ಮಾಡುದು, ಸರ್ಕಾರವೇ 101 ಜಾತಿಯವರಿಗೆ ಪರಿಶಿಷ್ಟ ಜಾತಿ ಯಾಕೆ ಕೊಡಬಾರ್ದು, ಅವರ ಮೂಲ ಕಸುಬು ಏನು ಪರಿಶಿಷ್ಟ ಜಾತಿ ಅವರದು, ಇವರು ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಇವರಿಷ್ಟಕ್ಕೆ ಒಂದು ಆಯೋಗ ರಚನೆ ಮಾಡಿಕೊಂಡು ಇದ್ದ ಜಾತಿಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಮುಂಚಿಂದ ಜಾತಿ ಬರೋದು ಮುಂಚೆಯಿಂದ ಹುಟ್ಟಿದ ಜಾತಿಯಿಂದ. ಆದ್ರೆ ಸರ್ಕಾರಿಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ನಾವು ನೇರವಾಗಿ ಆರೋಪ ಮಾಡ್ತೀವಿ, ಸರ್ಕಾರ ನೀವು ಗ್ಯಾರಂಟಿ ಯೋಜನೆಯಿಂದಲೇ ಸಮುದಾಯದವರಿಗೆ ನೀವು ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಇಷ್ಟು ದೊಡ್ಡ ಕಾರಣ ಈ ಸಮಸ್ಯೆಯಿಂದ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ 29 ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಕೊಡುವಾಗ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಕೊಡ್ಲಿಕ್ಕೆ ನಿಮ್ಗೆ ಏನು ಸಮಸ್ಯೆ ಬಂದಿದೆ? ಸರ್ಕಾರದ ನಿಯಮಾವಳಿ ಕೊಟ್ಟಿದ್ದೀರಾ, ಅಲ್ಲಿ ಆ ಜಿಲ್ಲಾಡಳಿತರಿಗೆ ನಿಯಮಾವಳಿ ಕೊಟ್ಟಿದ್ದೀರಾ. ಹೋದ ಕೂಡಲೇ ಏನ್ ಹೇಳ್ತಾರೆ, ನೀವು ಬೋವಿ ಜನಾಂಗದವರಲ್ಲ ಸ್ವಾಮಿ, ನೀವು ಮೂಲ ಕಸುಬು ನೋಡಿಕೊಡಿ. ಬೋವಿ ಜನಾಂಗದ ಮೂಲ ಕಸುಬು ಏನು? ಕಲ್ಲು ಹೊಡೆಯುವ ಕೆಲಸ, ಶಿಲ್ಪಿ ಕೆಲಸ. ನೀವು ಬೋವಿ ಮೂಲ ಕೆಲಸ ನಿಮ್ಮಷ್ಟಕ್ಕೆ ನೀವು ಜಾತಿ ಪ್ರಮಾಣ ಕೊಡ್ತೋದ್ರೆ, ಈಗ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 100 ಜನರಿಗೆ ಎಂತ ಮಾಡಿದ್ದಾರೆ, ಜಾತಿ ಪ್ರಮಾಣ ಪತ್ರ ಕ್ಯಾನ್ಸಲ್ ಮಾಡಿದ್ದಾರೆ. ಜಾತಿ ಪ್ರಮಾಣ ಪತ್ರ ಕ್ಯಾನ್ಸಲ್ ಮಾಡಿ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ನೀವು ಜಾತಿ ಪ್ರಮಾಣ ಪತ್ರ ಕೊಡುವಾಗ ಅದರಲ್ಲಿ ಜೀವಿತಾವಧಿ ಅಂತ ಕೊಡ್ತೀರಿ. ಜೀವಿತಾವಧಿ ಕೊಟ್ಟ ಮೇಲೆ ನಿಮ್ಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ನಿಮ್ಮಷ್ಟಕ್ಕೆ ಸರ್ಕಾರ ಉಂಟಂತ ಹೇಳಿ ಜನರ ಜಾತಿ ಚೇಂಜ್ ಮಾಡೋದೇ ನೀವೇ ಬ್ರಹ್ಮ. ನೀವು ಸರ್ಕಾರ ಯಾಕೆ ಅಧಿಕಾರ ಬರ್ತದೆ ಅಂತ ಹೇಳಿ ಏನು ಮಾಡಿದ್ರು ನಡೀತಂತ ಎನಿಸಿದ್ದೀರಾ? ನೀವೀಗ 101 ಮೀಸಲಾತಿ ಒಳ ಮೀಸಲಾತಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ನಾವೀಗ ಪ್ರತಿಭಟನೆ ಮಾಡುವಾಗ ಸರ್ಕಾರ ಪ್ರತಿಭಟನೆ ಮಾಡ್ಲಿಕ್ಕೆ ಬಿಡುದಿಲ್ಲ. ರೈಲ್ವೆ ಸ್ಟೇಷನ್ ಇಂದ ಪ್ರತಿಭಟನೆಗೆ ಇಲ್ಲಿ ತನಕ ಬರ್ಬೇಕಾದ್ರೆ ನಮ್ಮಂತದ್ದು ಪೊಲೀಸ್ ಗಾಡಿ ಎಲ್ಲ ಹಾಕೊಂಡು ಬಂದ್ರು. ಯಾತಕ್ಕಾಗಿ ನಿಮ್ಗೆ ಹೆದರಿಕೆ ಇಲ್ಲದವರು, ನೀವು ವರದಿ ಸರಿಯಾಗಿ ಒಪ್ಪಿಸಿದಂತಾದ್ರೆ ನೀವು ಯಾಕೆ ನಮ್ಮನ್ನು ಗಾಡಿ ಎಲ್ಲ ಹಾಕೊಂಡು ಬರ್ತೀರಿ? ನೀವು ಸರಿಯಾಗಿ ಆಯೋಗ ಕೊಟ್ಟಿದ್ದೀರಲ್ಲ. ನಾವು ಪ್ರತಿಭಟನೆ ನಮ್ಮ ಹಕ್ಕು, ಪ್ರತಿಭಟನೆ ನಮ್ಮ ಹಕ್ಕು. ನೀವು ಸರ್ಕಾರದವರು ಹೇಳಿ ಪ್ರತಿಭಟನೆ ಮಾಡ್ಬೇಕಂತಿಲ್ಲ. ನಾವು ಪ್ರತಿಭಟನೆ ಮಾಡೋರನ್ನು ತಗೊಂಡು ಎಲ್ಲ ಇಳಿದು ಪೊಲೀಸರು ಗಾಡಿ ಎಲ್ಲ ಹಾಕೊಂಡು ಬಂದು ಇಲ್ಲಿ ಬಿಸಾಡ್ಬೇಕಾದ್ರೆ ನಮ್ಗೆ ನಷ್ಟ ಇಲ್ವಾ? ನಮ್ಮ ಓಟಿಂದ ನೀವು ಬೆಳೆದು ಬಂದದ್ದು, ನಿಮ್ಮ ಓಟಿಂದ ನಾವು ಬೆಳೆದು ಬಂದದಲ್ಲ. ಹಾಗಾಗಿ ನಾವು ಕೇಳೋ ಮೀಸಲಾತಿ ನೀವು ಕೊಡ್ಲೇಬೇಕು. ನೀವು ಸರ್ಕಾರ ಇರುವುದು ಯಾಕಾಗಿ? ನೀವು ಓಟ್ ಬರುವಾಗ ಮೀಸಲಾತಿ ಇಟ್ಕೊಂಡು ಓಟ್ ಕೇಳ್ತೀರಾ? ಓಟದ ಮೇಲೆ ವರದಿ ಅಂತ ಆಯೋಗ ಅಂತ ಯಾರ ಸ್ವಾಮಿ ಆಯೋಗ ವರದಿಗಳಲ್ಲಿ ಇರುವುದು? ಜನರೇ, ಅವರ ಜಾತಿ ಅವರಿಗೆ ಜಾತಿ. ನೀವು ನಿಮ್ಮಷ್ಟಕ್ಕೆ ವರದಿ ಕೊಡ್ತೀರ ಅಂತ ಹೇಳಿ ಒಪ್ಲಿಕ್ಕೆ ನಾವು ರೆಡಿ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾನು ನೇರ ಆರೋಪ ಮಾಡ್ತೇನೆ, ಇಷ್ಟಕ್ಕೂ ಗೊಂದಲಕ್ಕೆ ಈ ಕಾಂಗ್ರೆಸ್ ಸರ್ಕಾರವೇ ಕಾರಣ. ಇಲ್ಲದ ಇಷ್ಟು ವರ್ಷ ಇಲ್ಲದ ಗೊಂದಲ ಈಗ ಹೇಗೆ ಬಂತು? ಎಷ್ಟೋ ವರ್ಷ ಸಭೆ ನಡೀಲಿಲ್ವಾ? ಈ ಊರ್ ಪ್ರಪಂಚ ನಡ್ಕೊಂಡು ಬರಲಿಲ್ವಾ? ಈ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಕೊಡ್ಲಿಕ್ಕೆ ಹೋಗಿ ಸಮುದಾಯವನ್ನು ದಿಕ್ಕಪಾಲಿ. ಈಗ ಕಚ್ಚಾಟ ಯಾರಿಗೆ? ಈ 101 ಸಮುದಾಯ ಒಳಗೆ ಕಚ್ಚಾಟ ಶುರುವಾಗಿದೆ. ನಾನು ಆ ಜಾತಿ, ನಂದು SC ಬರ್ತದೆ, ನಿಂದು ST ಬರ್ತದೆ ಅಂತ ಹೇಳಿ ಎಲ್ಲವೂ ಒಂದೇ ಜಾತಿ. ಈ ಸರ್ಕಾರ ಗೊಂದಲವನ್ನ ಮಾಡಿಕೊಂಡು ಜನರನ್ನು ಬೇರೆ ಮಾಡೋ ಕೆಲಸ ಮಾಡ್ತಿದೆ. ಸರ್ಕಾರ ಯಾವಾಗ್ಲೂ ಒಂದು ಮಾಡುವ ಕೆಲಸವನ್ನ ಮಾಡಬೇಕು. ಹೀಗಾಗಿ ರಾಜ್ಯದಲ್ಲಿ ಎಲ್ಲಾ ಕಡೆ ಸಮಸ್ಯೆ. ಇವತ್ತಿಲ್ಲಿ ಬೆಂಗಳೂರಲ್ಲಿ ನಾವು ಸೇರಿದ್ದೇವೆ, ಎಲ್ಲಾ ಜಿಲ್ಲೆ, ತಾಲೂಕು, ಗ್ರಾಮಗಳಲ್ಲಿ ಸಮಸ್ಯೆ ಉಂಟು. ಆದ್ರೆ ಅವರಿಗೆ ಅದೇ ಪ್ರತಿಭಟನೆ ಮಾಡಿ ತಗೊಂಡೋಗಿ ಒಳಗೆ ಬಿಸಾಡಿ ಬಿಡ್ತಾರೆ. ಮಾತಾಡ್ಲಿಕ್ಕೆ ಹಕ್ಕಿಲ್ಲ. ಇವರು ಎಷ್ಟು ಬೇಕಾದ್ರೆ ಮೈಕಲ್ಲಿ ಮಾತಾಡಬಹುದು, ಜನರಿಗೆ ಮಾತಾಡ್ಲಿಕ್ಕೆ ಹಕ್ಕಿಲ್ಲ. ಹಾಗಾಗಿ ತುರ್ತಾಗಿ ಈಗ ನೀವು ನೋಡ್ತಿರ್ಬೋದು, ಸರ್ಕಾರದವರು ತುರ್ತಾಗಿ ನೀವು ಇದನ್ನು ಸರಿಪಡಿಸಿಕೊಂಡು ಎಲ್ಲಾ ಮುಖಂಡರು 101 ಮುಖಂಡರು ಕಡ್ಡಾಯ ಕರೆಸಿ ನೀವು ಅವರೊಟ್ಟಿಗೆ ಸಭೆ ಮಾಡಿ ಏಕಪಕ್ಷೀಯ ನಿರ್ಧಾರ ತಗೊಳ್ಬೇಡಿ. ಎಲ್ಲರ ನಿರ್ಧಾರ ಬೇಕು. ನಿಮ್ಮ ಜಾತಿ ನಿಮ್ಗೆ, ನಮ್ಮ ಜಾತಿ ನಮ್ಗೆ. ನಮ್ಮ ನಿರ್ಧಾರ ನೀವು ತಗೊಳ್ಬೇಕು. ನೀವು ನಿರ್ಧಾರ ಮಾಡಿ ನಾವು ತಗೊಳ್ಳಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಬೋವಿ, ಬಂಜಾರ, ಕೊರಮ ಯಾವುದೇ ಜಾತಿ ಆಗಲಿ 101 ಜಾತಿಯವರಿಗೆ ನೀವು ಪರಿಹಾರ ಕೊಡ್ಲೇಬೇಕು. ನಿಮ್ಮ ಒಳ ಮೀಸಲಾತಿಯಿಂದ ನೀವು ಕೊಟ್ಟವ್ ನೋಡಿ, ಎಜುಕೇಶನ್ ನೋಡಿ ತಗೊಂಡವ್ರೆ, ಹಣ ಇದ್ದವರು ಕೋಟ್ಯಾಧಿಪತಿ ಕೋಟಿ ಕೊಟ್ಟು ಹಣ ಉದ್ಯೋಗ ತಗೊಳ್ತಾರೆ. ನಮ್ಮಂತವ್ರು ಎಲ್ಲಿಗೆ ಹೋಗುದು? ನಮ್ಮಂತವ್ರಿಗೆ ಉದ್ಯೋಗವಿಲ್ಲ, ಕಲ್ತು ಸಾಯ್ತಾರೆ, ಇಲ್ಲದ್ರೆ ಮನೇಲಿ ಕುತ್ಕೊಳ್ತಾರೆ, ಊಟಕ್ಕೆ ಇಲ್ಲದೆ ಸಾಯ್ತಾರೆ. ನಿಮ್ಮಂತವ್ರು ಅವ SLC ಫೈಲ್ ಆಗ್ಲಿ ಅವನಿಗೆ 10 ಲಕ್ಷ 20 ಲಕ್ಷ ಕೊಟ್ಟು ಉದ್ಯೋಗ ಕೊಡ್ತಿದ್ದೀನಿ. ಇದು ಏನ್ರಿ ನಿಮ್ಮ ಸರ್ಕಾರ? ಸಮುದಾಯವನ್ನು ನೀವು ಆದಷ್ಟು ಬೇಗ ಸರಿ ಮಾಡಿ ತುರ್ತಾಗಿ ಇವತ್ತಿಂದ 7 ದಿವಸದೊಳಗೆ ನೀವು ಕರೆಬೇಕು ಸಭೆಯನ್ನ. ಇಲ್ಲದಿದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಸರ್ಕಾರ ಇನ್ನು ಯಾವತ್ತಿಗೂ ತಲೆ ಎತ್ತದ ರೀತಿಯಲ್ಲಿ ನಾವೆಲ್ಲ 101 ಸಮುದಾಯರು ಮಾಡಿ ತೋರಿಸ್ತೇವೆ ಅಂತ ಹೇಳಿ ಇಲ್ಲಿ ಶಪಥವನ್ನು ಮಾಡಿ ನಿಮ್ಗೆ ನಾನು ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತೇನೆ.